ಕನ್ನಡ ವಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಕೇರಳ ಅಂದ ತಕ್ಷಣ ನೆನಪಿಗೆ ಬರುವುದು ಭಯೋತ್ಪಾದನೆ, ಮತಾಂಧತೆ, ಹಿಂದೂ ಮುಸ್ಲಿಂ ಗಲಾಟೆ ಇನ್ನಿತ ವಿಷಯಗಳು. ಇವತ್ತು ನಾವು ಕೇರಳದ ಹೊಸ ಸಂಸದರ ಬಗ್ಗೆ ನಿಮಗೆ ನಾನು ಹೇಳಿಕೊಟ್ಟಿದ್ದೇನೆ. ಅವರ ಇವತ್ತಿನ ಹೀರೋ ಸುರೇಶ್ ಗೋಪಿ. ಬಿಜೆಪಿ ಸಂಸದರಾಗಿ ಮೊಟ್ಟ ಮೊದಲ ಬಾರಿ ಮೋದಿಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಿಚಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇವರ ಹಿನ್ನೆಲೆ ಏನು, ಇವರ ರಾಜಕಾರಣ ಜೀವನ ಹೇಗಿದೆ, ಅಲ್ಲಿ ಯಾರ ಹೆಲ್ಪ್ನಿಂದ ಇವರು ಗೆದ್ದರು, ಯಾರ ಓಟ್ನಿಂದ ಇವರು ಗೆಲ್ತಾರೆ ನೋಡೋಣ ಬನ್ನಿ. ಯಾರು ಈ ಸುರೇಶ್ ಗೋಪಿ ನೋಡೋಣ. ಸುರೇಶ್ ಗೋಪಿಯವರು ಮೂಲ ಕೇರಳದವರು. ಇವರು ಮಲಯಾಳಂನ ಬಹು ಬೇಡಿಕೆಯ ನಟ, ಹಿನ್ನೆಲೆ ಗಾಯಕ, ನಿರ್ದೇಶಕ ಇನ್ನಿತರ ಮಲಯಾಳಂ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸರಿಸುಮಾರು 38 ವರ್ಷಗಳ ಕಾಲ ಇವರು ಮಲಯಾಳಂ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಈ ಬಿಜೆಪಿ ಸಂಸದರ ಜನನ ಜೂನ್ 26, 1958ರಲ್ಲಿ ಆಗುತ್ತೆ. ಕೆ ಗೋಪಿನಾಥನ್ ಪಿಳ್ಳೈ ಜ್ಞಾನಲಕ್ಷ್ಮಿ ತಾಯಿ ಇವರಿಗೆ ಜನಿಸ್ತಾರೆ ಗೋಪಿ ಸುರೇಶ್ ಅವರು. ಇವರ ಶಿಕ್ಷಣಕ್ಕೆ ಬರೋದಾದರೆ ಇವರು BSc ಮತ್ತು MA ಫಾತಿಮಾ ಮಾತಾ ನ್ಯಾಷನಲ್ ಕಾಲೇಜಿನಲ್ಲಿ ಪೂರೈಸಿದ್ದಾರೆ. ಇವರು ನಟನೆಯಲ್ಲೂ ಸೈ. ಇವರಿಗೆ ಕೇರಳದ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಲಭಿಸಿವೆ. ಸುರೇಶ್ ಗೋಪಿಯವರು 1965ರಲ್ಲಿ ಒಡಲಿಯನ್ ನಿನ್ನ ಚಿತ್ರದಲ್ಲಿ ಸಂಕ್ಷಿಪ್ತ ಪಾತ್ರವನ್ನು ನಿರ್ವಹಿಸುವ ಮೂಲಕ ಬಾಲ ಕಲಾವಿದರಾಗಿ ಪಾದಾರ್ಪಣೆಯನ್ನೇ ಮಾಡ್ತಾರೆ. ಅಲ್ಲಿಂದ ಇವರ ಚಿತ್ರರಂಗದ ಜೀವನ ಆರಂಭವಾಗುತ್ತೆ. ಹಾಗೆ ಬರ್ತಾ ಇವರು ಸರಿಸುಮಾರು ಚಿತ್ರಗಳಲ್ಲಿ ನಟನೆ ಮಾಡ್ತಾ ಕಷ್ಟಪಡ್ತಾ ಒಬ್ಬ ಹಿರಿಯ ಕಲಾವಿದರಾಗಿ ಚಿತ್ರರಂಗದಲ್ಲಿ ಬೆಳೀತಾರೆ. ಸುಮಾರು ವರ್ಷದ ನಂತರ ಗೋಪಿಯವರಿಗೆ ಒಂದು ಕಷ್ಟ ಎದುರಾಗುತ್ತೆ. ಆ ಕಷ್ಟ ಏನು ಅಂದರೆ 2000 ನಂತರ ಅವರ ಅಭಿಮಾನಿಗಳು ಸ್ಲೋ ಆಗಿ ಕಡಿಮೆ ಆಗೋಕೆ ಹೋಗ್ತಾರೆ. ಕೆಲವು ಸಿನಿಮಾಗಳು ಕೈ ಕೊಡ್ತವೆ. ಅವರು ಎದೆಗುಂದದೆ ನಂತರ ಮುಂದೆ ಸಾಗ್ತಾರೆ. ಅಲ್ಲಿಂದ ಅವ್ರಿಗೆ ಮತ್ತೆ ಕೈ ಹಿಡಿದಿರುವ ಚಿತ್ರಗಳು ಅಂದರೆ ಯಾವುದು ಗೊತ್ತಾ ನೋಡಿ. 2010ರಲ್ಲಿ ತೆರೆ ಕಂಡ ಜನ್ಕನ್ ಚಿತ್ರದಲ್ಲಿ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದವರ ಮೇಲೆ ಸೇರಿ ತೀರಿಸಿಕೊಳ್ಳುವ ತಂದೆಯ ಪಾತ್ರದಲ್ಲಿ ಗೋಪಿಯವರು ಕಾಣಿಸ್ಕೊಳ್ತಾರೆ. ಈ ಚಿತ್ರ ಬ್ಲಾಕ್ ಬೂಸ್ಟರ್ ಆಗುತ್ತೆ. ಇಲ್ಲಿಂದ ಮತ್ತೆ ಗೋಪಿಯವರ ಹೆಸರು ಇನ್ನೂ ಉತ್ತುಂಗಕ್ಕೇರುತ್ತೆ. ಸುರೇಶ್ ಗೋಪಿಯವರು ಮೊದಲೇನೋ ಹಿಂದುತ್ವ BJP ಅಂತ ಇರಲಿಲ್ಲ. ತಮ್ಮ ಕಾಲೇಜು ದಿನಗಳಲ್ಲಿ ಸುರೇಶ್ ಅವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸ್ವಾದಿ, CPIMನ ವಿದ್ಯಾರ್ಥಿ ಘಟಕವಾದ ಭಾರತೀಯ ವಿದ್ಯಾರ್ಥಿ ಒಕ್ಕೂಟದ SFI ಸಕ್ರಿಯ ಸದಸ್ಯರಾಗಿದ್ದರು. ಇವರಿಗೆ ನಂತರ ಹಿಂದುತ್ವ BJP ಅಂತ ಸ್ವಲ್ಪ ಮಟ್ಟಿಗೆ ತಲೆಯಲ್ಲಿ ಹೊಳುತ್ತೆ. ನಂತರ ಇವರು 2016ರಲ್ಲಿ ಅಧಿಕೃತವಾಗಿ BJP ಪಾರ್ಟಿಯನ್ನು ಸೇರ್ತಾರೆ. ಅಂದರೆ 2016ರಲ್ಲೇ ಅವರು ರಾಜ್ಯಸಭಾ ಸದಸ್ಯರಾಗಿ BJP ಆಯ್ಕೆ ಮಾಡುತ್ತೆ. ಅಲ್ಲಿಂದ ನೋಡಿ ಗೋಪಿಯವರ ನಿಜ ಜೀವನದ ರಾಜಕಾರಣ ಆರಂಭವಾಗುತ್ತೆ. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಆಗ್ರಹದ ಮೇರೆಗೆ 2021ರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ನೀವು ನಿಲ್ಲಬೇಕಂತ ಗೋಪಿಯವರ ಮೇಲೆ ಒತ್ತಡ ಹೇರಲಾಗುತ್ತೆ. ಈ ಚುನಾವಣೆಯಲ್ಲಿ ಗೋಪಿಯವರು ಸ್ಪರ್ಧಿಸ್ತಾರೆ. ಆದರೆ ಇದರಲ್ಲಿ ಅವರು ಸೋಲು ಕಾಣ್ತಾರೆ. ಅವರು ವಿಧಾನಸಭೆಯಲ್ಲಿ ಸೋಲನ್ನು ಕಂಡರೂ ಕೂಡ 2024ರ MP ಚುನಾವಣೆಗೆ ಮತ್ತೆ ಜನರ ಮುಂದೆ ಹೋಗ್ತಾರೆ. ಇಲ್ಲಿ ಅವರು ಸಂಸದರಾಗಿ ಆಯ್ಕೆಯಾಗ್ತಾರೆ. ಅಂದರೆ ಮೊನ್ನೆ ನಡೆದಂಥ ದೇಶದ ಚುನಾವಣೆ, ಸಂಸದರ ಚುನಾವಣೆಯಲ್ಲಿ 2024ರಂದು ನಾಮಪತ್ರ ಸಲ್ಲಿಸಿ 74,000 ಮತಗಳಿಂದ ಕೇರಳದಲ್ಲಿ ಮೊಟ್ಟ ಮೊದಲ ಬಾರಿಗೆ BJP ಸಂಸದರಾಗಿ ಸುರೇಶ್ ಗೋಪಿಯವರು ಆಯ್ಕೆಯಾಗಿದ್ದಾರೆ. ಇವರ ಆಯ್ಕೆ ಹಿನ್ನೆಲೆಯಲ್ಲಿ ಅವರನ್ನು ಮೋದಿಯವರು ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ. ಯಾಕೆ ಗೊತ್ತಾ? BJPಯನ್ನು ಕೇರಳದಲ್ಲಿ ಗಟ್ಟಿ ಮಾಡಬೇಕು, ಹಿಂದುತ್ವವನ್ನು ಗಟ್ಟಿ ಮಾಡಬೇಕು, ಅಲ್ಲಿ ಆಗ್ತಿರುವಂಥ ಅನಾಚಾರ ಅತ್ಯಾಚಾರಗಳನ್ನು ನಿಲ್ಲಿಸಬೇಕಂತ ಸುರೇಶ್ ಗೋಪಿಯವರನ್ನು ಮಂತ್ರಿಮಂಡಲಕ್ಕೆ ಸೇರಿಸಿಕೊಂಡಿದ್ದಾರಂತೆ ನರೇಂದ್ರ ಮೋದಿಯವರು. ಅಲ್ಲಿ ಏನಾಗಿದೆ ಅಂದರೆ ಹಿಂದೂ ಮುಸ್ಲಿಂ ಭಯೋತ್ಪಾದನೆ ಈ ಥರ ಘಟನೆಗಳು ದೇವರ ನಾಡಿನಲ್ಲಿ ಅವಾಗವಾಗ ನಡೀತಾ ಇರ್ತವೆ. ಇನ್ನು ಮುಂದೆ ಆದರೂ RSS ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಹಿಂದೂಗಳ ಮನೆಗಳು ಅಲ್ಲಿ ಸುರಕ್ಷಿತವಾಗಿ ಇರ್ತವೆ ನೋಡೋಣ. ಯಾಕಂದರೆ ಅಲ್ಲಿ ಹಿಂದೂಗಳ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಈ ರೀತಿಯ ಘಟನೆಗಳು
ನಡೀತಾ ಇರ್ತವೆ. ಅದನ್ನು ಕಂಟ್ರೋಲ್ ಮಾಡುವಲ್ಲಿ ಸುರೇಶ್ ಗೋಪಿಯವರು ಯಶಸ್ವಿ ಆಗ್ತಾರೆ ಅನ್ನೋದು BJP ನಾಯಕರ ಲೆಕ್ಕಾಚಾರ. ಬರುವಂಥ ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ಟಾಸ್ಕ್ ನೀಡಲಾಗಿದೆ ಅಂತೆ. ಸರಿಸುಮಾರು 10 MLAಗಳನ್ನು ಅಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು. ಹಿಂದುತ್ವ ಮೇಲೆ ಆಗುತ್ತಿರುವಂಥ ಅನಾಚಾರ ಅತ್ಯಾಚಾರಗಳನ್ನು ನಿಲ್ಲಿಸಬೇಕು, ಗೋ ಹತ್ಯೆಗಳನ್ನು ನಿಲ್ಲಿಸಬೇಕು, ಮತಾಂಧತೆಯನ್ನು ನಿಲ್ಲಿಸಬೇಕು ಅಂತ ಸುರೇಶ್ ಗೋಪಿಯವರಿಗೆ ಈ ಮಂತ್ರಿಗಿರಿಯನ್ನು ನೀಡಲಾಗಿದೆಯಂತೆ. ಅಲ್ಲಿ ಈ ಹಿಂದೆ ನಡೆದಂಥ ಅನಾಚಾರ ಅತ್ಯಾಚಾರಗಳನ್ನು ಕಂಟ್ರೋಲ್ ಮಾಡುವಲ್ಲಿ ಸುರೇಶ್ ಗೋಪಿ ಯಶಸ್ವಿ ಆಗ್ತಾರೆ ಅನ್ನೋದು RSS ಮತ್ತು BJP ನಾಯಕರ ಲೆಕ್ಕಾಚಾರ. ಇವರನ್ನು ಹಿಂದೂಗಳು ಮಾತ್ರ ಅಲ್ಲಿ ಕೈ ಹಿಡಿದಿಲ್ಲ. ಈ ಚುನಾವಣೆಯಲ್ಲಿ ಅಲ್ಲಿ ಕ್ರೈಸ್ತ ಧರ್ಮದವರು ಕೂಡ ಇವರಿಗೆ ಬೆನ್ನೆಲುಬಾಗಿ ನಿಂತು ಸಂಸದರನ್ನಾಗಿ ಮಾಡಿದ್ದಾರೆ. ಇವರು ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಆಶಯ. ಯಾರಿಗೂ ಅನಾಚಾರ ಅತ್ಯಾಚಾರ ಮತಾಂಧಗಳು ಆಗಲೇಬಾರ್ದು. ಎಲ್ಲರೂ ಸರಿ ಸಮಾನವಾಗಿ ಬಾಳಿ ಕೇರಳದಲ್ಲಿ ಅದು ಮತ್ತೆ ದೇವರ ನಾಡ ಉಳಿಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಯಾರು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ.